ಏನ್ ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ. ಏನಂತ ಹೇಳ್ತಾ ಇದ್ದಾರೆ? ಉನ್ನತ ಶಿಕ್ಷಣ ಸಚಿವರು ಬೇರೆ. 3 ಜನನು ಡಿಫರೆಂಟ್. ಇಲ್ಲ ಎಲ್ಲ ಒಂದೇ ಹೇಳ್ತಾ ಇರೋದು. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು, ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ. ಈಗ ಅಲ್ಲ, ಒಂದೇ ನಿಮಿಷ. ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ, ನಾವು ಮುಚ್ಚಬೇಕೋ ಬೇಡೋ ಅನ್ನೋದು. ಬಾಗಿಲಾಗ್ತೀರಿ ಬೀಗ ಹಾಕಲ್ಲ ಅಂದಂಗ ಆಯ್ತಿದ್ದು ಅಷ್ಟೇ. ಅಲ್ಲ, ಬಾಗಿಲಾಗ್ತೀರಿ ಬೀಗ ಹಾಕಲ್ಲ ಅಂದಂಗ ಆಯ್ತು ಅಷ್ಟೇ. ಅದಕ್ಕೆ ನಮ್ಗೆ ಆತಂಕ ಇದೆ, ನಿಜಕ್ಕೂ ಆತಂಕ ಇದೆ. ಹೇಳಿದ್ದಾರೆ, ದಯವಿಟ್ಟು ಚರ್ಚೆಗೆ ಅವಕಾಶ ನೋಡಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಅಡ್ಜರ್ನ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರಬೇಕು. ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ. ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ? ರೀಸೆಂಟ್ ಅಕರೆನ್ಸೇ ಇಲ್ಲ. ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ. ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನ್ ಮಾಡಿದ್ದಾರೆ. ಯಾಕಂದ್ರೆ ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಉತ್ತರ ಕೊಡ್ಲಿ ರೀಸೆಂಟ್ ಅಂದ್ರೆ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಮಾತಾಡಿ ಮುಗಿಸ್ಲಿ. ಬಿಜಾಪುರದಲ್ಲಿ ಯಾವುದೋ ಯೂನಿವರ್ಸಿಟಿ ಇಲ್ಲ ಬಿಡ್ರಿ. ನಮ್ದು ಇದು ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ ಮಾಡ್ತಾ ಇದ್ದೀವಿ. ಆಯ್ತು, ಬಿಜಾಪುರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಅವರೆಲ್ಲರೂ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ.